ನಮ್ಮ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರತಿನಿಧಿಗಳನ್ನ ಆಹ್ವಾನಿಸಿ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಇವತ್ತು ತಾವೆಲ್ಲ ನಮ್ಮ ಬಿಡುವು ಮಾಡಿಕೊಂಡು ಹೋಗ್ತೀರಾ. ಅದಕ್ಕೆ ಮೊದಲನೇದಾಗಿ ಈ ಒಂದು ಪ್ರೆಸ್ ಮೀಟ್ಗೆ ನಮ್ಮನ್ನು ಸ್ವಾಗತ ಮಾಡ್ತಾ ಮೊದಲನೇದಾಗಿ ನಮ್ಮ ಅಧ್ಯಕ್ಷರು ಕರ್ನಾಟಕ ಫಾರ್ಮಾ ರಿಟೇಲರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಆರ್ಗನೈಸೇಷನ್ ಪ್ರೆಸಿಡೆಂಟು, ಇದು ಸ್ಟೇಟ್ ಲೆವೆಲ್ ಆರ್ಗನೈಸೇಷನ್ ಆಗುತ್ತೆ. ನಮ್ಮ ಕರ್ನಾಟಕದ ಚಿಲ್ಲರೆ ಹಾಗೂ ಸರಕು ವ್ಯಾಪಾರಿಗಳ ಹಿತಾಸಕ್ತಿ ಕಾಪಾಡಿ ನಮ್ಮ ಕರ್ನಾಟಕ ರಾಜ್ಯದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಬೃಹದಾಕಾರದ ಸುಮಾರು 25 ಜಿಲ್ಲೆಗಿಂತ ಹೆಚ್ಚು ನಮ್ಮ ರಾಜ್ಯ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಕ್ರಿಯವಾದ ರಾಜಸಂಘ ಅಂತ ಇವತ್ತು ನನ್ನ ಜೊತೆ ನಮ್ಮ ಸಂಘದ ಉಪಾಧ್ಯಕ್ಷರು ಮಾಯಣ್ಣ, ನಮ್ಮ ಅಡ್ಮಿನ್ ಸೆಕ್ರೆಟರಿ ಹರೀಶ್ ಅವರು ಹಾಗೂ ನಮ್ಮ ಸಂಘದ ಹಿರಿಯ ಸಲಹೆಗಾರರಾದ ಮೇಧಪ್ಪಾಜಿಯವರು ಹಾಗೂ ನಮ್ಮ ಏನು ಸ್ಟೇಟ್ ಸಂಘದ 5 ಝೋನ್ಸ್ ಇದೆ, ನಮ್ಮ ಈ ಝೋನ್ ಕನ್ವೀನರ್ ಆಗಿ ವೀರೇಶ್ ಅವರು ಬಂದಿದ್ದಾರೆ. ಅವರು ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಅಧ್ಯಕ್ಷರ, ನಮ್ಮ ಉಪಾಧ್ಯಕ್ಷರು ಬೃಹತ್ ಬೆಂಗಳೂರು ಅಧ್ಯಕ್ಷರ. ಹಾಗಾಗಿ ನಮ್ಮ ಜೊತೆಯಲ್ಲಿ ಇವತ್ತು ಬ್ಯಾಂಗ್ಳೂರು ಲೀಡಿಂಗ್ ಮಿನಿಸ್ಟರ್ ಈಗ ಬಂದಿದ್ದಾರೆ. ಒಬ್ಬರು ಮೊದಲನೇದಾಗಿ ಯಶೋಫಾರ್ಮ ಮಾಲೀಕರಾದ ಮಹೇಶ್ ಅವರು ಬಂದಿದ್ದಾರೆ. ಶಾಂತಿ ಮೆಡಿಕಲ್ಸ್ ಮಾಲೀಕರಾದ ವಿವೇಕ್ ಅವರು ಬಂದಿದ್ದಾರೆ. ಇವತ್ತಿನ ತಮಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಲ್ಲ, ಇವತ್ತು ಏನು ಆನ್ಲೈನ್ ಫಾರ್ಮಸಿ ಇನ್ನೊಂದು ದೇಶದಲ್ಲಿ ಇದು ಅಧಿಕೃತ ಆಗಲಿಲ್ಲ. 2014 ಮೊದಲನೇ ಬಾರಿಗೆ ಆನ್ಲೈನ್ ಫಾರ್ಮಸಿಯಿಂದ ಈಗ ತೊಂದರೆಗಳಾಗುತ್ತೆ ಅನ್ನೋ ವಿಚಾರದ ನಮ್ಮ ತಂಡ ಮೊದಲನೇ ಬಾರಿ ಕರ್ನಾಟಕದಲ್ಲಿ ಟೆಸ್ಟ್ ಪರ್ಚೇಸ್ ಮಾಡಿ ನಾವು ಆ ಒಂದು ವಿವರಗಳನ್ನ ಕಲೆಕ್ಟ್ ಮಾಡಿದ್ವಿ. ಹಾಗೂ ಮೊದಲನೇ ಬಾರಿಗೆ ಹೆಲ್ತ್.com ಅಂತ ಬೆಂಗಳೂರು ಕಾಲಿಟ್ಟಿತ್ತು. ಆ ಒಂದು ಸಂಸ್ಥೆಯಿಂದ ಯಾವುದು ಪಬ್ಲಿಕ್ಗೆ ಸಿಗಬಾರ್ದು ಮೆಡಿಸಿನ್ಸು, ಆ ಮೆಡಿಸಿನ್ಸ್ ನಾವು ಟೆಸ್ಟ್ ಪರ್ಚೇಸ್ ಮಾಡೋಣ ಈಸಿ ಅವೈಲಬಿಲಿಟಿ ಆಯಿತು. ಅದನ್ನ ನಾವು ತೆಗೆದುಕೊಂಡು ಆಗಿನ ಒಂದು ಔಷಧ ಕೇಂದ್ರಕ್ಕೆ ಕಂಪ್ಲೇಂಟ್ ಕೊಟ್ಟಾಗ ಮೊದಲನೇ ಬಾರಿಗೆ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಮ್ಮ ಪರವಾಗಿ ಸ್ಪಂದಿಸಿ ಔಷಧ ಕೇಂದ್ರಗಳು ಆ ಒಂದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರು. ಎಲ್ಲ ಆಕ್ಟ್ ವೈಲೇಷನ್ಸ್ ಮಾಡ್ತಾ ಇದ್ದಾರೆ. ಈಗ ನರ್ಸನ್ ಕಾಸ್ಮೆಟಿಕ್ ಆಕ್ಟ್ ರೂಲ್ಸ್ ವೈಲೇಷನ್ ಮಾಡಿ ಇವತ್ತು ಅಡಿಷನ್ ಫಾರ್ಮರ್ಸ್ ಅವರು ಸಾರ್ವಜನಿಕರಿಗೆ ವಿತರಣೆ ಮಾಡ್ತಾ ಇತ್ತು. 2014 150 ಕೋಟಿ ಬಿಸ್ನೆಸ್ ಮಾಡುವಂತ ಒಂದು ಏನು ದೊಡ್ಡ ಒಂದು ದಂಧೆನ ನಾವು ಸ್ಟಾಪ್ ಮಾಡುವ ಹೆಗ್ಗಳಿಕೆ ನಮ್ಮ ಒಂದು ಸಂಸ್ಥೆಗೆ ಸಲ್ತದೆ. ನಾವು ಅಷ್ಟೇ ಸುತ್ತಾಗಲಿಲ್ಲ. 2015 ನಾವು ಈ ವಿಷಯ ತಗೊಂಡು ಡೆಲ್ಲಿಗೆ ಹೋದ್ವಿ. ಆಗ ಆಗಿನ ಒಂದು ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಮಿನಿಸ್ಟರ್ ಈಗ ದೇವರಪ್ಪ ಅನಿಲ್ ಜಿ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿ ಈ ಒಂದು ಆನ್ಲೈನ್ ಪಿಡುಗು ಬಂದರೆ ನಮ್ಮ ಸಾಂಪ್ರದಾಯಿಕ ಉದ್ಯೋಗಗಳಿಗೆ ತೊಂದರೆ ಆಗದಂತೆ ಸಾರ್ವಜನಿಕರಿಗೆ ತುಂಬ ಹಣ ಕೊಡಲಾಗ್ತದೆ. ಅಡಿಷನ್ ಫಾರ್ಮರ್ಸ್ ಈಸಿ ಅವೈಲಬಿಲಿಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಈ ಫಾರ್ಮರ್ಸ್ ಅವರು ನಮ್ಮ ನೋಡಿದ್ರೆ ಆರೋಗ್ಯ ನೋಡಿ ಅಂತ ಹೇಳಿ ನಮ್ಮ ನಡ್ಡಾ ಅವರು ಅಪಾಯಿಂಟ್ಮೆಂಟ್ ಕೊಟ್ಟರು. ನಡ್ಡಾ ಅವರು ಹೇಳಿದ್ರು ಐಟಿ ಆಕ್ಟಲ್ಲಿ ಕೆಲವೊಂದು ಸೆಕ್ಷನ್ಸ್ ಅಲ್ಲಿ ಅವರು ಈ ಫಾರ್ಮಸಿ ಅವರು ಬಿಸ್ನೆಸ್ ಮಾಡುವಂಥದ್ದು ಐಟಿ ಆಕ್ಟ್ ಮಿನಿಸ್ಟರ್ ಭೇಟಿ ಮಾಡಿದ್ವಿ. ರವಿಶಂಕರ್ ಪ್ರಸಾದ್ ಇಲ್ಲ, ಅವರು ನಮಗೆ ಸಕಾರಾತ್ಮಕ ಸ್ಪಂದನೆ ಮಾಡಿದ್ರು. ಈ ಎಲ್ಲ ವಿವರಗಳನ್ನು ತಿಳಿಸ್ಕೊಂಡು ಭಾರತ ಸರ್ಕಾರದ ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ನಮ್ಮ ಏನು ಕಂಟ್ರೋಲ್ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಂಡು ದೊಡ್ಡಕ್ಕೆ ನಮ್ಮ ಸಂಸ್ಥೆಯ ನಮ್ಮ ತಂಡಕ್ಕೆ ಮುಂದಾಗಿ ಸಲ್ಲಿಸುವಂತ ಬದಲಾದ ಕಾಲಘಟ್ಟದಲ್ಲಿ ನಮ್ಮ ಹೋರಾಟಗಳನ್ನು ಮನಗೊಂಡು ನ್ಯಾಷನಲ್ ಬಾಡಿ ನ್ಯಾಷನಲ್ ಬಾಡಿಗೆ ನಾವು ಮಾಡಿದ ಹೋರಾಟಗಳನ್ನು ಇಟ್ಕೊಂಡು ಮತ್ತೆ ಇದನ್ನು ತೊಂದರೆಗಳಾಗುವಂತ ಈ ವಿಷಯ ನಾವು ತೆಗೆದುಕೊಂಡಿದ್ದಾರೆ. ಈ ಒಂದು ವಿಷಯ ತಗೊಂಡ್ಮೇಲೆ ಭಾರತ ಸರ್ಕಾರ ಇದನ್ನು ಕಡಿವಾಣ ಹಾಕಬೇಕು, ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು 2018 ಡ್ರಾಪ್ ರೂಲ್ಸ್ ಮಾಡ್ತಾರೆ. ಆ ಡ್ರಾಪ್ ರೂಲ್ಸ್ಗೆ ಏನ್ ಸ್ಟೇಕ್ ಹೋಲ್ಡರ್ಸ್ ಅಬ್ಜೆಕ್ಷನ್ ಕಾಲ್ಫರ್ ಮಾಡ್ತಾರೆ. ಹಾಗಾಗಿ ದೇಶದಾದ್ಯಂತ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಅಷ್ಟೇ ಇರುತ್ತೆ, ಸಾರ್ವಜನಿಕರು ಕೂಡ ಇದು ಬೇಡ, ಇದರಿಂದ ನಮಗೆ ತೊಂದರೆ ಆಗುತ್ತೆ. ಏನ್ ಸಿಸ್ಟಮ್ ಇದೆ, ಯಾವುದೇ ಒಂದು ಔಷಧಿ ಬೇಕಾದಾಗ ರಿಜಿಸ್ಟರ್ ಮೆಡಿಕಲ್ ಪ್ರಾಕ್ಟೀಷನರ್ ಹೋಗ್ಬೇಕು, ಅದನ್ನ ಒಂದು ಚೀಟಿ ವ್ಯಾಲಿಡ್ ಪ್ರಿಸ್ಕ್ರಿಪ್ಷನ್ ತಗೊಂಡು ಏನು ಒಂದು ಫಾರ್ಮಸಿಸ್ಟ್ ಸೂಪರ್ವೈಸರ್ ಮೇಲೆ ಔಷಧಿ ತಗೊಂಡಾಗ ನಮಗೊಂದು ನಂಬಿಕೆ ಇರುತ್ತೆ. ಏನಾದರೂ ತೊಂದರೆ ಇದ್ದಾಗ ನಾವು ಆ ಔಷಧ ವ್ಯಾಪಾರ ಕೇಳ್ಬೋದು. ಫಿಸಿಕಲಿ ಅವೈಲೇಬಲ್ ಸಿಗ್ತಾರೆ. ಆನ್ಲೈನ್ ತಗೊಂಡಾಗ ಅವ್ರು ಇವತ್ತು ಮಾರ್ತಾರೆ, ನಾಳೆ ಅವರು ಟ್ರ್ಯಾಕ್ ಸಿಗೋದಿಲ್ಲ. ಹಾಗಾಗಿ ಎಲ್ಲ ಪಬ್ಲಿಕ್ಸ್ ವಿರೋಧ ಮಾಡಬೇಕು ಇದ್ವಿ. ಭಾರತ ಸರ್ಕಾರ ಈ ವಿರೋಧವನ್ನು ಸ್ಪಂದನೆ ಮಾಡಿ ಒಂದು ಕಮಿಟಿ ರಚನೆ ಮಾಡ್ತದೆ.
ಆ ಕಮಿಟಿ ರಿಪೋರ್ಟ್ ಕೊಡುತ್ತೆ. ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಅಂತ. ಹಾಗೆ ಒಂದು ಸೌತ್ ಡೆಲ್ಲಿ ಅಸೋಸಿಯೇಷನ್ ಅಂತ ನಮ್ಮ ಜೊತೆ ಕೆಲಸ ಮಾಡುತ್ತೆ ಡೆಲ್ಲಿಲಿ. ಅವರು ನಮ್ಮ ಒಂದು ಏನು ಹೋರಾಟದ ಕೃತಿಗಳನ್ನು ತೆಗೆದುಕೊಂಡು ಡೆಲ್ಲಿ ಹೈಕೋರ್ಟ್ ಹೋಗ್ತಾರೆ. ಡೆಲ್ಲಿ ಹೈಕೋರ್ಟ್ ಸ್ಟೇ ಕೊಡ್ತಾರೆ. ಯಾವುದು ನೀವು ಡಾಕ್ಟರ್ಸ್ ಇಂಪ್ಲಿಮೆಂಟ್ ಮಾಡಬೇಡಿ, ಇದರಿಂದ ತೊಂದರೆ ಆಗ್ತದೆ ಅಂತ ಸ್ಟೇ ಕೊಡ್ತಾರೆ. ನಿರಂತರವಾಗಿ ಡೆಲ್ಲಿ ಹೈಕೋರ್ಟ್ ಪ್ರೊಸೀಡಿಂಗ್ಸ್ ಮಾಡ್ತಾ ಇದೆ. ಇತ್ತೀಚೆಗೆ ಡೆಲ್ಲಿ ಹೈಕೋರ್ಟ್ ಸ್ಟೇ ಕೊಟ್ಟರು ಸಹ ಈ ಫಾರ್ಮಸಿ ಪೋರ್ಟಲ್ಗಳು ತಮ್ಮ ಒಂದು ವ್ಯಾಪ್ತಿನ ವಿಸ್ತರಿಸಿ ಬೆಂಗಳೂರು ಕರ್ನಾಟಕ ಮಾತ್ರವಲ್ಲದೆ ಎಲ್ಲ ರಾಜ್ಯಗಳಲ್ಲೂ ತಮ್ಮ ಭಾಗಗಳನ್ನು ವಿಸ್ತರಿಸಿ ಅನಧಿಕೃತವಾಗಿ ಜೀವರಕ್ಷಕ ಔಷಧಿಗಳನ್ನ ಎಲೆಕ್ಟ್ರಾನಿಕ್ ವಸ್ತುಗಳ ರೀತಿ ತರಕಾರಿಗಳ ರೀತಿ ಮನಬಂದಂತೆ ಮಾಡ್ತಾ ಇದ್ದಾರೆ. ಇದನ್ನ ನೀವು ಏನು ಸರ್ಕಾರ ಈ ರೀತಿ ಮಾಡ್ತಾ ಇದೆ, ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡ್ತಾ ಇದೆ, ಕಂಟೆಂಪ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡಾಗ ನಮ್ಮ ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಅವರು ಎಲ್ಲಾ ರಾಜ್ಯದ ಔಷಧ ನಿಯಂತ್ರಕರಿಗೆ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡ್ತಾರೆ. ಎಲ್ಲೆಲ್ಲಿ ಈ ಫಾರ್ಮಸಿ ಕೆಲಸ ಮಾಡ್ತಾ ಇದೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಬೇಕು ಅಂತ. ಈಗ ಎಲ್ಲಾ ರಾಜ್ಯಗಳಲ್ಲೂ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಿದ್ದಾರೆ. ವಿಶೇಷವಾಗಿ ನಮ್ಮ ಕರ್ನಾಟಕದ ಔಷಧ ನಿಯಂತ್ರಣಕ್ಕೆ ಇಲ್ಲಿಂದ ಔಷಧ ನಿಯಂತ್ರಣ ಇಲಾಖೆ ಇತ್ತು. ಇತ್ತೀಚೆಗೆ ಫುಡ್ ಸೇಫ್ಟಿ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಬದಲಾದ ಒಂದು ಕಾಲಘಟ್ಟದಲ್ಲಿ ನಮ್ಮ ಒಂದು ಇಲಾಖೆಗೆ ಆಯುಕ್ತರಾಗಿ ಕೆ ಶ್ರೀನಿವಾಸ್ ಅವರು ಬಂದರೆ ತುಂಬಾ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಗ್ರೀವೆನ್ಸಸ್ ನಾವು ಒಂದು ಜವಾಬ್ದಾರಿಗಳ ಸಂಸ್ಥೆಯಾಗಿ ಸತತವಾಗಿ ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ವಿ. ಅವರು ನಮಗೆ ತೃಪ್ತಿಕರವಾದ ಒಂದು ಆದೇಶಗಳನ್ನ ನೀಡುತ್ತಾರೆ. ಆ ಒಂದು ಕೃತಿಗಳು ನನ್ನ ಪ್ರಶ್ನೆಯಲ್ಲಿ ನಿಮಗೆ ಅಟ್ಯಾಚ್ ಮಾಡಿದೆ. ಅದರಲ್ಲಿ ಈ ಹಿಂದೆ ಔಷಧ ನಿಯಂತ್ರಣ ನಮ್ಮ ಗಾನಾ ಪರಿಸರ ಏನೋ ಡೀಪ್ ಡಿಸ್ಕೌಂಟ್ ಬಗ್ಗೆ ನಾವು ಅವ್ರಿಗೆ ಒಂದು ಮನವಿ ಕೊಟ್ಟಿದ್ವಿ. ಹೌದು, ಇದರಿಂದ ತುಂಬಾ ತೊಂದರೆ ಆಗ್ತದೆ. ಯಾಕೆಂದ್ರೆ ನಾವು ಕೇಳ್ಬೋದು ಡಿಸ್ಕೌಂಟ್ ಕೊಟ್ರೆ ನಮ್ಮ ಜನಕ್ಕೆ ಅನುಕೂಲ ಆಗಲ್ಲ ಅಂತ. ನಾವು ಡಿಸ್ಕೌಂಟ್ ಕೊಡೋದ್ರಲ್ಲಿ ಅದರ ಬಗ್ಗೆ ನಮಗೆ ಆಕ್ಷೇಪ ಇಲ್ಲ. ಏನು ನಮಗೆ NPPA ಅಂತ ಇದೆ, ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಬಾಡಿ ಇದೆ, ಪ್ರತಿ ಕತಾಟಿ ನಮಗೆ ಕೊಟ್ಟಿರುವಂತ ಮಾರ್ಜಿನ್ ಶೆಡ್ಯೂಲ್ಗೆ 60%, ನಾನ್ ಶೆಡ್ಯೂಲ್ಗೆ 20%, ಅವರೇಷನ್ಗೆ ಆಲ್ಮೋಸ್ಟ್ 20% ಆಗ್ತಾ ಇದೆ. ಆದರೆ ಈಗ ಬದಲಾದ ಕಾಲಘಟ್ಟದಲ್ಲಿ ಅನಧಿಕೃತ ಏನು ಆನ್ಲೈನ್ ಪೋರ್ಟಲ್ಸ್ಗಳು, ಕ್ವಿಕ್ ಡೆಲಿವರಿ ಕಾಮರ್ಸ್ಗಳು ಇವತ್ತು 20% ಹೆಚ್ಚಾಗಿ ಆಫರ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮೀಡಿಯಾ ಮಹಾರಿಯ ನೋಡ್ತಾ ಇದ್ದೀರ, ಡೇ ಬೈ ಡೇ ಯಾವ ರೀತಿ ಕೌಂಟರ್ಫಿಟ್ ಡ್ರಗ್ಸ್ ಬರ್ತಾ ಇದೆ, ಕರ್ನಾಟಕ ಸೇರಿದಂತೆ ಎಲ್ಲಾ ರಾಜ್ಯಗಳಲ್ಲೂ ಯಾವ ರೀತಿ ಕೌಂಟರ್ಫಿಟ್ ಡ್ರಗ್ಸ್ ಬರ್ತಾ ಇದೆ ಅಂತ ಈಗ ಬರ್ತಾ ಇರ್ತ. ನಮ್ಗೆ ಈಗ ಅರ್ಥ ಆಗ್ತದೆ ಅವರ ಒಂದು ಈ ಅಸಹಜ ರೀತಿಯ ರಿಯಾಯಿತಿಗಳನ್ನ ಏನು ಸಾರ್ವಜನಿಕರಿಗೆ ಮಿಸ್ಗೈಡ್ ಮಾಡಿ ಕೊಡ್ತಾ ಇದ್ದಾರೆ. ಈ ಒಂದು ಕೌಂಟರ್ಫಿಟ್ ಡ್ರಗ್ಸ್ ಸೇಲ್ ಮಾಡಿದೆ. ಅದಲ್ಲದೆ ನಾವು ಸ್ವಾತಂತ್ರ್ಯ ನಂತರ ನಮ್ಮ ಸಾಂಪ್ರದಾಯಿಕ ವ್ಯಾಪಾರಿಗಳು ಯಾವುದೇ ಒಂದು ಗೌರ್ಮೆಂಟ್ ಬಜೆಟ್ ಇಲ್ಲದೆ ಅವರವರ ಒಂದು ಏನು ವೃತ್ತಿನ ಕಟ್ಕೊಂಡಿದ್ದಾರೆ. ಅವರು ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 45,000ಕ್ಕೂ ಹೆಚ್ಚು ಔಷಧ ವ್ಯಾಪಾರಿಗಳಿವೆ. ಬದಲಾದ ಕಾಲಘಟ್ಟದಲ್ಲಿ ಇನ್ನೇನು ಗೌರ್ಮೆಂಟ್ ಭಾರತ ಸರ್ಕಾರ ಇನ್ನೂ ಅವರಿಗೆ ಒಂದು ಅಧಿಕೃತ ಮುಂದೆ ಹೋಗ್ಲಿಲ್ಲ. ಆದರೂ ಸಹ ಇವರು ಅನಧಿಕೃತವಾಗಿ ನಮ್ಮ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳನ್ನ ಮುಗಿಸುವಂತ ನಿಟ್ಟಿನಲ್ಲಿ ನಮ್ಗಿರುವಂತಹ ಫಿಕ್ಸೆಡ್ ಮಾರ್ಜಿನ್ಗೆ ಹೆಚ್ಚಾಗಿ ಅವರು ಕೊಟ್ಟು ಗ್ರಾಹಕರನ್ನ ಆಕರ್ಷಿಸಿ ಇವತ್ತು ನಮ್ಮ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳು ನಶಿಸಿ ಹೋಗ್ತಾ ನೋಡ್ತಾ ಇದ್ದೀವಿ. ದಿನೇ ದಿನೇ ನಾವು ನೋಡ್ತಾ ಇದ್ದೀವಿ.